ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 5:15 ಆಗಿತ್ತು. ಅಷ್ಟೊತ್ತಿಗೆ ಎದ್ದು ಆಚೆಗಡೆ ಎಲ್ಲ ಕಸ ತಳ್ತಾಯಿದ್ದೀನಿ. ಕಸ ತಳ್ಳಿ ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 6:30 ಆಗೋಗುತ್ತೆ ಟೈಮು. ಅದಕ್ಕೆ ಬೇಗ ಎಲ್ಲ ಕಸ ಎಲ್ಲ ತಳ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ಎದ್ದು ಬಂದೆ ಅಂತೇಳಿ ನನ್ನ ಮಗಳು ಎದ್ದು ಬಂದಳು. ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಿಗಳು ಸೌಂಡು, ಕೋಳಿ ಕೂಗೋದು ಅದೆಲ್ಲ ನಮ್ಮ ಹಳ್ಳಿ ಕಡೆ ಕಾಮನ್ ಅಲ್ವಾ. ಆ ಸೌಂಡೆಲ್ಲ ಕೇಳಿಸ್ಕೊತ ಬೆಳಗ್ಗೆನೇ ಎದ್ದು ಕೆಲಸ ಮಾಡೋದಂದ್ರೆ ಒಂಥರ ಚೆನ್ನಾಗಿರುತ್ತಲ್ವ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಗಸಗಸೆ ಮರ ಇದೆ ನಮ್ಮದು. ಅದ್ರದ್ದು ಎಲೆ ಎಲ್ಲ ಬಂದು ಬಿದ್ದಿರುತ್ತೆ ನೈಟು ಗಾಳಿಗೆ. ಅದೆಲ್ಲ ಜಾಸ್ತಿ ಕಸ ಇರುತ್ತೆ, ಆ ಕಡೆ ತಳ್ಕೊಬೇಕು. ಅದಕ್ಕೆ ಫಸ್ಟ್ ಇದನ್ನು ಮಾತ್ರ ತಳ್ಕೊತಾ ಇದ್ದೀನಿ. ಈ ನೈಟ್ ಟೈಮೆಲ್ಲ ಅಕ್ಕಿಗಳೆಲ್ಲ ಬಂದು ಹಣ್ಣು ತಿನ್ನೋಕ್ಕೆ ಅಂತ, ಗಸಗಸೆ ಹಣ್ಣು ತಿನ್ನೋಕ್ಕೆ ಅಂತ ಬಂದಿರ್ತಾವಲ್ಲ, ಅವೆಲ್ಲ ಕೆಳಗಡೆ ಹಣ್ಣೆಲ್ಲ ಬೀಳ್ಸಿರುತ್ತಲ್ವ, ಅದೆಲ್ಲ ಜಾಸ್ತಿ ಕಸ ಇರುತ್ತೆ. ಅದನ್ನೆಲ್ಲ ಆಮೇಲೆ ತಳ್ಕೊಬೇಕು. ಫಸ್ಟ್ ಇದನ್ನೆಲ್ಲ ತಳ್ಕೊಂಡು ಎತ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದು ತಳ್ಕೊಳ್ಳೋಣ ಅಂಥೇಳಿ ಇದೆಲ್ಲ ಕಸ ತಳ್ತಾ ಇದ್ದೆ. ಅದಾದಮೇಲೆ ಮುಖ ಎಲ್ಲ ತೊಳ್ಕೊಂಡು ನೋಡಿ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಅದಾದಮೇಲೆ ರಂಗೋಲಿ ಹಾಕೋಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ದೆ. ನೋಡಿ, ರಂಗೋಲಿ ಪುಡಿ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಹಳ್ಳಿ ಕಡೆ ಎಲ್ಲ ಸುದ್ದ ಮಣ್ಣು ಇರುತ್ತಲ್ಲ, ಅದನ್ನೆಲ್ಲ ತಂದು ಕುಟ್ಟಿ ಜಡಿ ಹಿಡ್ದು ಮಾಡ್ಕೊಂಡಿರ್ತೀವಿ. ಈಗಂತೂ ಊರಲ್ಲಿ ಮಾರೋಕ್ಕೆ ಬರ್ತಾರೆ. ಅದು ಜಲ್ಲಿ ಪುಡಿ ಥರ ಇರುತ್ತಲ್ವ, ಆ ಥರ ಎಲ್ಲ ಇರುತ್ತೆ. ನಾವೆಲ್ಲ ಸುದ್ದ ಮಣ್ಣು ತೊಗೊಂಬಂದು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಈ ಥರ ರಂಗೋಲಿ ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಹಾಕಿದ್ದೀನಿ. ಪುಟ್ಟದಾಗ ಒಂದು ರಂಗೋಲಿ ಚೆನ್ನಾಗಿದೆಯಾ? ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನನ್ನ ಮಗನೂ ಎದ್ದ. ಇನ್ನು ನನ್ನ ಮಗ ಇದ್ಮೇಲೆ ನನ್ನ ಕೆಲಸ ಅಂತೂ ಆಗಲ್ಲ. ಅದಾದಮೇಲೆ ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬಿರಿಯಾನಿ ಮಾಡಮ್ಮ ಅಂತ ಹೇಳಿದ್ಲು. ಅದಕ್ಕೆ ಚಿಕನ್ ತೊಗೊಂಬಂದಿದ್ರು. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ, ಒಂದೆರಡು ಜಸ್ಟು ಶುಂಠಿ ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು ಬಿರಿಯಾನಿ ಪೇಸ್ಟು ಮತ್ತು ಚಕ್ಕೆ ಲವಂಗ, ಈರುಳ್ಳಿ ಒಂದು 4 ಟೊಮೆಟೊ ಒಂದೆರಡು ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಮಿಕ್ಸಿ ಜಾರ್ಗೆ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡು ಎತ್ತಿಟ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಿಕನ್ ಸ್ವಲ್ಪ ಎಣ್ಣೆ ಇರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಬಿಸಿ ಆದಮೇಲೆ ಆಲ್ ಸ್ಪೈಸಸ್ ಎಲ್ಲ ಹಾಕ್ಕೊಬೇಕು. ಅಷ್ಟರಲ್ಲಿ ಎಣ್ಣೆ ಕಾಯಿಲಿ. ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಪಲಾವ್ ಎಲೆ ಮತ್ತು ಜಾಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ಸು. ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆಲೆ ಹುರ್ಕೊಂಡು ಒಂದು 5 ನಿಮಿಷ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ನೋಡಿ ಈ ಥರ. ಈರುಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಬಿರಿಯಾನಿ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಹುರ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುತ್ತಲ್ವ, ಅಲ್ಲಿವರೆಗೂ ಹುರ್ಕೊಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದಾದಮೇಲೆ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ದಪ್ಪದು ಒಂದು ಟೊಮೆಟೊ ಅದನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ನೆಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಆಗಲೇ ಬಿರಿಯಾನಿ ಪೇಸ್ಟ್ ಒಂದು ತೋರಿಸಿದ್ನಲ್ಲ, ತೇಜು ಬಿರಿಯಾನಿ ಮಸಾಲೆ, ಅದನ್ನು ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಒಂದು 5 ನಿಮಿಷ ಇದೇ ಥರ ಹುರ್ಕೊಂಡಾದ್ಮೇಲೆ ಅದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಚಿಕನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಚಿಕನ್ನೆಲ್ಲ ಹಾಕ್ಕೊಂಡೋದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ಗೆ ಮಸಾಲೆ ಎಲ್ಲ ಇಟ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡಿ ಅದರಲ್ಲಿ ನೀರು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಚಿಕನಲ್ಲಿ. ಅದಕ್ಕೆ ಒಂದು ಮುಷ್ಟಿಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 kg ಇದೆ ಚಿಕನ್ನು. ಅದಕ್ಕೆ ಒಂದು ಮುಷ್ಟಿಯಷ್ಟು ಉಪ್ಪು ಹಾಕ್ಕೊಂಡ್ರೆ ರೈಸ್ಗೆ ಮತ್ತು ಎಲ್ಲದಕ್ಕೂ ಚಿಕನ್ಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಉಪ್ಪೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ನಾನಿಲ್ಲಿ ಖಾರದ ಪುಡಿ ಬಳಸ್ಕೊತಾ ಇದ್ದೀನಿ. ನೋಡಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟರೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಆವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅಕ್ಕಿನೂ ಮತ್ತು ಚಿಕನ್ ಪೀಸಸ್ಸು ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಹುರ್ಕೊಬೇಕು.
ಅಕ್ಕಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಅನ್ನ ಉದ್ರೋದ್ರಾಗುತ್ತೆ ಅಂತ ನೋಡಿ. ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ನ ಅದರಲ್ಲಿ 1.5 ಪಾತ್ರೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಥರ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಟೇಸ್ಟ್ ಚೆಕ್ ಮಾಡಿ, ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಬೋದು. ನಾನಿಲ್ಲಿ ಎಲ್ಲ ಹೇಳ್ದೆಲ್ಲ ಹಾಕಿದ್ದೀನಲ್ವಾ, ಏನೂ ಬೇಡ ಅನ್ನಿಸ್ತು, ಹಾಕ್ಕೊಂಡಿಲ್ಲ. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಬಿರಿಯಾನಿ ರೆಡಿ ಆಗೋಗುತ್ತೆ ನೋಡಿ. 1-2 ವಿಸಿಲ್ ಕೂಗಿಸ್ಕೊಬೇಕು ನೋಡಿ. ಕುಕ್ಕರ್ ಪ್ಲೇಟ್ ಹಾಕಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗೋಗುತ್ತೆ ನೋಡಿ. ಈಗ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ನೋಡಿ. ಯಮ್ಮಿ ಆದ ಬಿರಿಯಾನಿ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಉದ್ರಾಗಿದೆ ಅನ್ನ ಮಾತ್ರ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಿರಿಯಾನಿ ಅದ್ರ ಜೊತೆಗೆ ಚಿಕನ್ ಗ್ರೇವಿ. ಬಿರಿಯಾನಿ ಅಂದಮೇಲೆ ಮೊಸರು ಬಜ್ಜಿ ಇರಬೇಕಲ್ವಾ, ಮೊಸರು ಬಜ್ಜಿ